ಹಿಂದಿನ ವಿಡಿಯೋದಲ್ಲಿ ನಮ್ಮ ಟೆಕ್ನಿಷಿಯನ್ ಬಹಳ ಚೆನ್ನಾಗಿ ಸಬ್ಸ್ಕ್ರೈಬರ್ನ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ನೀಡುತ್ತಾ ಟಾಟಾ ಪ್ಲೇಯಲ್ಲಿ ಲಭ್ಯವಿರುವ ವಿಭಿನ್ನ ರೀಚಾರ್ಜ್ ಆಪ್ಷನ್ಸ್ ಬಗ್ಗೆ ಹೇಳಿದರು. ಈಗ ನಾವು ಈ ವಿಡಿಯೋದಲ್ಲಿ ನೋಡೋಣ ಟೆಕ್ನಿಷಿಯನ್ ಯಾವ ರೀತಿಯಿಂದ ಸಬ್ಸ್ಕ್ರೈಬರ್ಗೆ ಇಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್ ಅಂದರೆ ಇಪಿಜಿ ಬಗ್ಗೆ ತಿಳಿಸ್ತಾರೆ ಅನ್ನೋದನ್ನ. ಸರ್, ಮ್ಯಾಮ್ ನೋಡಿ, ನೀವು ಟಾಟಾ ಪ್ಲೇಯ ರಿಮೋಟ್ನಲ್ಲಿ ಈ ಗೈಡ್ ಬಟನ್ ಅನ್ನು ಪ್ರೆಸ್ ಮಾಡಿದಾಗ ನಿಮ್ಮ ಮುಂದೆ ಟಿವಿಯಲ್ಲಿ ಈ ಸ್ಕ್ರೀನ್ ಕಾಣಿಸುತ್ತೆ. ಇದನ್ನ ಇಪಿಜಿ ಅಂದರೆ ಇಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್ ಅಂತೀವಿ. ಹಾ, ಹೇಳಿದ್ರೆ ಇದರ ಬಗ್ಗೆ ಏನ್ ಮಾಡುತ್ತೆ ಇದು? ಸರಿ, ಈಗ ನೀವು ಮೇಲೆ ನೋಡಿದ ಹಾಗೆ ಟಿವಿ ಸ್ಕ್ರೀನ್ನಲ್ಲಿ ಗೈಡ್ ಬರ್ಕೊಂಡಿದೆ. ಅದರ ಕೆಳಗೆ ನೀವು ಆಲ್ ಚಾನೆಲ್ಸ್ನ ಕ್ಯಾಟಗರಿ ಕಾಣಿಸುತ್ತೆ. ಇದರ ಜೊತೆಗೆ ನಿಮಗೆ HD, ಸ್ಪೆಷಲ್ಸ್, ಎಂಟರ್ಟೈನ್ಮೆಂಟ್, ಮೂವಿ, ಸ್ಪೋರ್ಟ್ಸ್ ಇವೆಲ್ಲ ಕಾಣಿಸುತ್ತೆ. ಇದರಲ್ಲಿ ನೀವು ಯಾವುದೇ ಕ್ಯಾಟಗರಿಯ ಚಾನೆಲ್ ಅನ್ನು ಸಿಲೆಕ್ಟ್ ಮಾಡಿ ಚಾನೆಲ್ ಅನ್ನು ನೋಡಬಹುದು. ಈಗ ನಾನು ನಿಮಗೆ ಒಂದು ಹೊಸ ಚಾನೆಲ್ ಹಾಕ್ತೇನೆ. ಈ ಉದಾಹರಣೆಗೆ ನೀವು ಈ ಚಾನೆಲ್ ನೋಡ್ತಿದ್ರೆ, ಆದರೆ ನಿಮಗೆ ಯಾವುದು ಸ್ಪೋರ್ಟ್ಸ್ ಚಾನೆಲ್ ನೋಡಬೇಕು ಅಂತಿದ್ದೀರಿ, ಆದರೆ ನಿಮಗೆ ಪರ್ಟಿಕ್ಯುಲರ್ ಚಾನೆಲ್ನ ನಂಬರ್ ನೆನಪಿಲ್ಲ. ಆಗ ನೀವು ಮತ್ತೆ ಈ ಗೈಡ್ ಬಟನ್ ಅನ್ನು ಪುನಃ ಪ್ರೆಸ್ ಮಾಡಿ ಕ್ಯಾಟಗರೀಸ್ನಲ್ಲಿ ಸ್ಪೋರ್ಟ್ಸ್ಗೆ ಹೋಗಿ ಕ್ಲಿಕ್ ಮಾಡಿದಾಗ ನೀವೀಗ ಸ್ಪೋರ್ಟ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಮುಂದೆ ಚಾನೆಲ್ಸ್ನ ಲಿಸ್ಟ್ ಕಾಣಿಸುತ್ತೆ. ಈಗ ಇವುಗಳಿಂದ ರಿಮೋಟ್ನ ಮೇಲೆ ಮತ್ತು ಕೆಳಗೆ ರೈಟ್ ಮತ್ತು ಲೆಫ್ಟ್ ಇರುವ ಬಟನ್ ಅನ್ನ ಬಳಸಿಕೊಂಡು ನೀವು ಯಾವುದೇ ಚಾನೆಲ್ ಅನ್ನು ಸೆಲೆಕ್ಟ್ ಮಾಡಿ. ಇಲ್ಲಿದೆ ನಿಮ್ಮ ಮ್ಯಾಚ್ ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ. ನಾನು ಯಾವ ಚಾನೆಲ್ ಬೇಕಾದರೂ ನೋಡಬಹುದಾ? ನೀವು ಯಾವುದೇ ಕ್ಯಾಟಗರಿಯಲ್ಲಿ ನಿಮ್ಮ ಮೂಲಕ ಸಬ್ಸ್ಕ್ರೈಬ್ ಮಾಡಲಾದ ಯಾವುದೇ ಚಾನೆಲ್ ಅನ್ನ ಈ ರೀತಿ ನೋಡಬಹುದು. ಇದು ಬಹಳ ಸುಲಭ. ಖಂಡಿತ ಸರ್. ಆದರೆ ಈ ಟೈಮಿಂಗ್ ಏನ್ ಬರುತ್ತೆ ಸರ್? ಇದು ಟಿವಿಯಲ್ಲಿ ಈಗ ಬರುವ ಪ್ರೋಗ್ರಾಮ್ ಮತ್ತು ಆ ನಂತರ ಬರುವ ಪ್ರೋಗ್ರಾಮ್ನ ಒಂದು ಶೆಡ್ಯೂಲ್ ಲಿಸ್ಟ್ ಅಷ್ಟೇ. ಹೌದಾ? ಅಂದ್ರೆ ನಾನು ಯಾವ ದಿನದಂದು ಯಾವ ಪ್ರೋಗ್ರಾಮ್ ಬರುತ್ತೆ ಅಂತ ತಿಳಿಬಹುದಲ್ವಾ? ಖಂಡಿತ. ಇಂದು ಬರುವ ಪ್ರೋಗ್ರಾಮ್ಸ್ ಮತ್ತು ಇಂದಿನ ನಂತರ ಬರುವ 3 ದಿನಗಳ ಪ್ರೋಗ್ರಾಮ್ಸ್ನ ಲಿಸ್ಟ್ ಅನ್ನ ನೋಡಬಹುದು. ಆದರೆ ಇದು ಇವತ್ತಿನ ಶೆಡ್ಯೂಲ್. ಮುಂದಿನದು ಶೆಡ್ಯೂಲ್ನಲ್ಲಿ ನೋಡಬಹುದಾ? ಖಂಡಿತ ನೋಡಬಹುದು. ಅದಕ್ಕಾಗಿ ನೀವು ಟಾಟಾ ಪ್ಲೇ ರಿಮೋಟ್ನಲ್ಲಿ ಈ ಬ್ಲೂ ಬಟನ್ ಅನ್ನು ಪ್ರೆಸ್ ಮಾಡಬೇಕು, ಈ ರೀತಿಯಾಗಿ. ಮತ್ತೆ ಇಲ್ಲಿದೆ ನೋಡಿ ನಿಮ್ಮ ನೆಕ್ಸ್ಟ್ ದಿನದ ಲಿಸ್ಟ್. ಮತ್ತೆ ನೀವಿದ್ರಿಂದ ಹಿಂದೆ ಪ್ರೀವಿಯಸ್ ಡೇಟ್ಗೆ ಹೋಗಬೇಕಾದ್ರೆ ಅದಕ್ಕಾಗಿ ನೀವು ಟಾಟಾ ಪ್ಲೇಯ ರಿಮೋಟ್ನಲ್ಲಿರುವ ಯೆಲ್ಲೋ ಬಟನ್ ಅನ್ನು ಪ್ರೆಸ್ ಮಾಡಬೇಕು, ಈ ರೀತಿ. ಮತ್ತೆ ನಿಮಗೆ ಇನ್ನೊಮ್ಮೆ ಇವತ್ತಿನ ಲಿಸ್ಟ್ ಇಲ್ಲಿದೆ. ಇದೆಲ್ಲ ಸರಿ, ಆದ್ರೆ ನಾನು ನಾಳೆ ನಾಡಿದ್ದಿನ ಪ್ರೋಗ್ರಾಮ್ನ ಬಗ್ಗೆ ಹೇಗೆ ನೆನ್ಪಿಡೋದು? ಮ್ಯಾಮ್, ನೀವು ನಿಮ್ಮ ಪ್ರೋಗ್ರಾಮ್ಸ್ ಅನ್ನ ನೆನ್ಪಿಡಬೇಕಾದ ಅಗತ್ಯನಿಲ್ಲ. ಅದಕ್ಕಾಗಿ ನೀವು ಯಾವುದೇ ಚಾನೆಲ್ಗೆ ಹೋಗಿ ಅಲ್ಲಿ ನಿಮಗೆ ರಿಮೈಂಡರ್ನ ಆಪ್ಷನ್ ಸಿಗುತ್ತೆ ಮತ್ತು ಈ ರೀತಿಯಾಗಿ ನೀವು ರಿಮೈಂಡರ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಈಗ ಯಾವಾಗ ಈ ಪ್ರೋಗ್ರಾಮ್ ಆನ್ ಏರ್ ಆಗುತ್ತೋ ಅದಕ್ಕಿಂತ ಸರಿಯಾಗಿ 1 ನಿಮಿಷ ಮೊದಲು ನಿಮಗೆ ಸರ್ಚ್ ಅಂಡ್ ಸ್ಕ್ಯಾನ್ ಬ್ಯಾನರ್ ನಲ್ಲಿ ಇದರ ರಿಮೈಂಡರ್ ಬರುತ್ತೆ. ಇದು ಬಹಳ ಒಳ್ಳೆ ಫೀಚರ್. ಖಂಡಿತ. ಸರಿ, ಇದಾಗಿತ್ತು ನಿಮ್ಮ ಇಪಿಜಿಯ ಡೆಮಾನ್ಸ್ಟ್ರೇಷನ್. ಈಗ ಮಾತಾಡೋಣ ಆಡಿಯೋ ಲ್ಯಾಂಗ್ವೇಜಿನ ಸೆಟ್ಟಿಂಗ್ ಮತ್ತು ಇಪಿಜಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ ಕುರಿತಾಗಿ. ಈ ಬಾರಿ ಸಬ್ಸ್ಕ್ರೈಬರ್ ಅನೇಕ ಪ್ರಶ್ನೆ ಕೇಳಿದ್ದಾರೆ. ಒಬ್ಬ ಆದರ್ಶ ಟೆಕ್ನಿಷಿಯನ್ ಅಂತೆ ಏನೂ ಗಾಬರಿಯಾಗದೆ ಎಲ್ಲ ಪ್ರಶ್ನೆಗಳಿಗೆ ಬಹಳ ಸರಿಯಾದ ಉತ್ತರ ಕೊಡಲಾಗಿದೆ. ಈಗ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಆಡಿಯೋ ಲ್ಯಾಂಗ್ವೇಜ್ ಮತ್ತು ಇಪಿಜಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ ಕುರಿತು ಯಾವ ರೀತಿಯಿಂದ ಸಬ್ಸ್ಕ್ರೈಬರ್ಗೆ ವಿವರಿಸಬಹುದು ಅನ್ನುವುದನ್ನು.